ಸದನದಲ್ಲಿ ಮತ್ತೆ ಟ್ಯಾಕ್ಸ್ ಫೈಟ್ ಸದ್ದು ಮಾಡ್ತಾ ಇದೆ. ತೆರಿಗೆ ತಾರತಮ್ಯ ವಿಚಾರಕ್ಕೆ ಕೇಂದ್ರದ ವಿರುದ್ಧ ಮತ್ತೆ ಸಿಎಂ ಸಿದ್ದರಾಮಯ್ಯ ಅಬ್ಬರಿಸಿದ್ದಾರೆ. ರಾಜ್ಯದ 7 ಕೋಟಿ ಜನರಿಗೆ ಕೇಂದ್ರ ದ್ರೋಹ ಮಾಡಿದೆ, ಗ್ಯಾರಂಟಿ ಜಾರಿಯಾದರೆ ಸರ್ಕಾರ ದಿವಾಳಿಯಾಗುತ್ತೆ ಎಂದಿದ್ದಾರೆ. ನ್ಯಾಯ ಕೊಡಿ ಅಂತ ಕೇಳಿದ್ದು ತಪ್ಪಾ ಅಂತ ಸಿಎಂ ಆಕ್ರೋಶ ಹೊರಹಾಕಿದ್ದಾರೆ. ಕೇಂದ್ರ ಸರ್ಕಾರ ನಮಗೆ ತೆರಿಗೆ ಅನ್ಯಾಯ ಮಾಡಿದೆ, ನಮ್ಮ ಪಾಲನ್ನು ನಾವು ಕೇಳೋದು ತಪ್ಪಾ? ಕೇಂದ್ರ ಸರ್ಕಾರ ಕನ್ನಡಿಗರಿಗೆ ಅನ್ಯಾಯ ಮಾಡಿದೆ ಅಂತ ಅಬ್ಬರಿಸಿದ್ರು ಸಿಎಂ ಸಿದ್ದರಾಮಯ್ಯ. ವಿಧಾನಸಭೆಯಲ್ಲಿ ರಾಜ್ಯಪಾಲರ ಭಾಷಣದ ಮೇಲಿನ ಉತ್ತರದ ವೇಳೆ ಸಿಎಂ ಕನ್ನಡಪ್ರಭದ ವರದಿಯನ್ನ ಪ್ರಸ್ತಾಪಿಸಿದ್ದಾರೆ. ರಾಜ್ಯಪಾಲರಿಂದ ಸುಳ್ಳು ಹೇಳಿಸಿದ್ದಾರೆಂಬ ಪ್ರತಿಪಕ್ಷಗಳ ಆರೋಪಕ್ಕೆ ಸಿಎಂ ಸಿದ್ದರಾಮಯ್ಯ ತೆರೆಗೆ ಇಟ್ಕೊಂಡ್ರು. ಗ್ಯಾರಂಟಿ ಯೋಜನೆಗಳು ಜಾಗತಿಕ ದಾಖಲೆ ಎಂದು ಪತ್ರಿಕೆಯಲ್ಲಿ ಬರೆದಿದ್ದಾರೆ. ಜಾಗತಿಕ ದಾಖಲೆ ಎಂದು ಕನ್ನಡಪ್ರಭ ಪತ್ರಿಕೆ ಬರೆದಿದೆ. ನಿಮಗೆ ವಿಷಯ ಗೊತ್ತಿಲ್ಲದೆ ಹೋದ್ರೆ ಕನ್ನಡಪ್ರಭ ಓದಿ ತಿಳಿದುಕೊಳ್ಳಿ ಅಂತ ಪ್ರತಿಪಕ್ಷ ನಾಯಕರಿಗೆ ಸಿಎಂ ಸಿದ್ದರಾಮಯ್ಯ ಟಾಂಗ್ ಕೊಟ್ಟರು. ಕೇರಳ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ನೀಡಿದ್ದಕ್ಕೆ ರಾಜ್ಯ ಸರ್ಕಾರದ ವಿರುದ್ಧ ಮಾಜಿ ಸಚಿವ ಸಿಟಿ ರವಿ ವಾಗ್ದಾಳಿ ನಡೆಸಿದ್ದಾರೆ. ಸರ್ಕಾರ ಯಾರದೋ ದುಡ್ಡಲ್ಲಿ ಯಲ್ಲಮ್ಮನ ಜಾತ್ರೆ ಮಾಡ್ತಾ ಇದೆ. ಸಿಎಂ ನನ್ನ ತೆರಿಗೆ ನನ್ನ ಹಕ್ಕು ಅಂತ ಎದೆತಟ್ಟಿ ನಾಟಕ ಮಾಡ್ತಾರೆ. ಆದರೆ ರಾಜ್ಯಕ್ಕೆ ಸಂಬಂಧವಿಲ್ಲದ ಪ್ರಕರಣದಲ್ಲಿ 15 ಲಕ್ಷ ಕೊಟ್ಟಿದ್ದು ಯಾಕೆ? ಕೇರಳ ಸಂಸದನ ತಾಳಕ್ಕೆ ರಾಜ್ಯ ಕಾಂಗ್ರೆಸ್ ಯಾಕೆ ಕುಣಿತಾ ಇದೆ? ನಕಲಿ ಗಾಂಧಿಗಳ ಹಿತರಕ್ಷಣೆಗೆ ಕನ್ನಡಿಗರ ಹಿತಾಸಕ್ತಿಯನ್ನ ಬಲಿ ಕೊಡಬೇಕಿ ಅಂತ ಕಿಡಿಕಾರಿದ್ದಾರೆ. ತುಗಲಕ್ ದರ್ಬಾರ್ ಎನ್ನುವುದನ್ನ ಓದಿದ್ವಿ, ಕೇಳಿದ್ವಿ, ಆದ್ರೆ ಸಿದ್ದರಾಮಯ್ಯನವರ ಆಡಳಿತದಲ್ಲಿ ಅದನ್ನ ನೋಡ್ತಾ ಇದ್ದೀವಿ ಅಂತ ಸರ್ಕಾರ ಹಾಗೂ ರಾಹುಲ್ ಗಾಂಧಿಯ ವಿರುದ್ಧ ಸಿಟಿ ರವಿ ಕೆಂಡಾಮಂಡರಾದರು. ಕೇರಳ ವ್ಯಕ್ತಿಗೆ ಪರಿಹಾರ ಕೊಟ್ಟದ್ದಕ್ಕೆ ರಾಜ್ಯ ಬಿಜೆಪಿ ಸಿಡಿದೆದ್ದಿದೆ. ಕಾಂಗ್ರೆಸ್ ಸರ್ಕಾರದ ನಿರ್ಧಾರಕ್ಕೆ ಬಿಜೆಪಿ ರಾಜ್ಯಾಧ್ಯಕ್ಷ ವಿಜೇಂದ್ರ ಆಕ್ರೋಶ ಹೊರಹಾಕಿದ್ದಾರೆ. ರಾಜ್ಯ ಸರ್ಕಾರದಿಂದ ರಾಜ್ಯದ ತೆರಿಗೆ ಹಣ ದುರುಪಯೋಗವಾಗ್ತಾ ಇದೆ. ಸರ್ಕಾರದ ಬೊಕ್ಕಸದಿಂದ 15 ಲಕ್ಷ ರೂಪಾಯಿ ಹಣ ಅಕ್ರಮವಾಗಿ ಮಂಜೂರು ಮಾಡಿದ್ದಾರೆ. ಇದು ರಾಜ್ಯದ ಜನರಿಗೆ ದ್ರೋಹ ಮಾಡಿದಂತಲ್ವೇ ಅಂತ ಪ್ರಶ್ನಿಸಿದ್ದಾರೆ. ರಾಜ್ಯದಲ್ಲಿ ಬರಗಾಲದಿಂದ ರೈತರು ಆತ್ಮಹತ್ಯೆ ಮಾಡಿಕೊಳ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರಕ್ಕೆ ಸ್ವಲ್ಪವೂ ನಾಚಿಕೆ ಇಲ್ಲ. ರಾಹುಲ್ ಗಾಂಧಿಯನ್ನ ಸಂತೋಷ ಪಡಿಸೋದಕ್ಕೆ ಆದ್ಯತೆ ನೀಡ್ತಾ ಇರೋದು ಸರಿಯಲ್ಲ. ಹೈಕಮಾಂಡ್ ಮೆಚ್ಚಿಸಲು ಕರ್ನಾಟಕದ ತೆರಿಗೆದಾರರ ಹಣ ಬಳಕೆ ಮಾಡಿಕೊಂಡಿದ್ದಾರೆ. ಸಿಎಂ, ಅರಣ್ಯ ಸಚಿವರು ಅನೈತಿಕವಾಗಿ ಹಣ ಬಳಸಿಕೊಳ್ತಾ ಇದ್ದಾರೆ ಅಂತ ವಿಜಯೇಂದ್ರ ವಾಗ್ದಾಳಿ ನಡೆಸಿದ್ದಾರೆ. ಕೇರಳ ವ್ಯಕ್ತಿಗೆ ಕರ್ನಾಟಕ ಸರ್ಕಾರದಿಂದ ಪರಿಹಾರ ನೀಡಿದ್ದಕ್ಕೆ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿ ನಡೆಸಿದರು. ಕನ್ನಡಿಗರ ತೆರಿಗೆ ಹಣ ರಾಹುಲ್ ಗಾಂಧಿ ಜೇಬಿಗೆ ಹಾಕಿದ್ದಾರೆ. ರಾಹುಲ್ ಗಾಂಧಿ ವೇಣುಗೋಪಾಲ್ ಅವರ ಅಣತಿಯಂತೆ ನಡ್ಕೊಂಡಿದ್ದಾರೆ. ಜನರ ಹಣವನ್ನ ಪಕ್ಷದ ಆಸ್ತಿ ಅಂತ ಅಂದ್ಕೊಂಡಿದ್ದಾರಾ ಅಂತ ಆರ್ ಅಶೋಕ್ ಕಿಡಿಕಾರಿದ್ದಾರೆ. ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ ಪ್ರಶ್ನಿಸುವ ಧೈರ್ಯ ಇಲ್ವಾ? ಈಗ ಕಾಂಗ್ರೆಸ್ ಹೈಕಮಾಂಡ್ ಮುಂದೆ ಧೈರ್ಯವಾಗಿ ಪ್ರಶ್ನಿಸೋದಕ್ಕೆ ತಾಕತ್ತಿಲ್ವೇ ಅಂತ ಅರಣ್ಯ ಸಚಿವರ ವಿರುದ್ಧ ಆರ್ ಅಶೋಕ್ ಕೆಂಡಾಮಂಡಲರಾಗಿ ಕಿಡಿಕಾರಿದ್ದಾರೆ. ಕೇರಳ ವ್ಯಕ್ತಿಗೆ ಕರ್ನಾಟಕದಿಂದ 15 ಲಕ್ಷ ಪರಿಹಾರ ಘೋಷಿಸಿದ್ದಕ್ಕೆ ಮಾಜಿ ಸಿಎಂ ಕುಮಾರಸ್ವಾಮಿ ಕೂಡ ವಾಗ್ದಾಳಿ ನಡೆಸಿದ್ದಾರೆ. ರಾಜ್ಯದ ರೈತರು ಪರಿಹಾರ ಕೇಳಿದ್ರೆ 2,000 ರೂಪಾಯಿ ಕೊಡ್ತಾರೆ. ಅದೇ ಕೇರಳದ ವ್ಯಕ್ತಿಗೆ ರಾಜ್ಯ ಸರ್ಕಾರ 15 ಲಕ್ಷ ರೂಪಾಯಿ ಕೊಟ್ಟಿದೆ. ರೈತರು ಬರದಿಂದ ತತ್ತರಿಸಿದ್ದಾರೆ ಅಂತ ಸರ್ಕಾರದ ವಿರುದ್ಧ ಎಚ್ಡಿಕೆ ವಾಗ್ಯುದ್ಧ ನಡೆಸಿದರು. ವಕೀಲರು ವರ್ಸಸ್ ಪೊಲೀಸರ ಸಮರಕ್ಕೆ ರಾಜಕೀಯ ಟ್ವಿಸ್ಟ್ ಸಿಕ್ಕಿದೆ. ರಾಜಕೀಯ ಮಾಡೋದಾದ್ರೆ ನಾವು ರಾಜಕೀಯ ಮಾಡ್ತೀವಿ ಅಂತ ವಕೀಲರ ಪ್ರತಿಭಟನೆಗೆ ಡಿಸಿಎಂ ಡಿಕೆಶಿ ತಿರುಗೇಟು ಕೊಟ್ಟಿದ್ದಾರೆ. ರಾಮನಗರದಲ್ಲಿ ಬಿಜೆಪಿ ಜೆಡಿಎಸ್ ರಾಜಕಾರಣ ಮಾಡ್ತಾ ಇದೆ. ರಾಜಕಾರಣ ಮಾಡೋರನ್ನ ಬೇಡ ಅನ್ನಲ್ಲ. ಯಾರಿಗಾದ್ರೂ ಅನ್ಯಾಯ ಆಗಿದ್ರೆ ಬಂದು ಸಮಸ್ಯೆ ಹೇಳ್ಕೊಳ್ಳಿ, ಸಮಸ್ಯೆ ಬಗೆಹರಿಸುವ ಪ್ರಯತ್ನ ಮಾಡೋಣ. ನನಗೂ ವಕೀಲರ ಬಗ್ಗೆ, ನ್ಯಾಯವಾದಿಗಳ ಬಗ್ಗೆ ಗೌರವ ಇದೆ ಅಂತ ಎಚ್ಡಿಕೆ ಅಶೋಕ್ ವಿರುದ್ಧ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದರು. ರಾಜ್ಯಸಭೆಯ ರಾಜಕೀಯದಲ್ಲಿ ಕುದುರೆ ವ್ಯಾಪಾರ ಶುರುವಾಯ್ತಾ ಎನ್ನುವ ಅನುಮಾನ ಮೂಡಿದೆ. ಡಿಸಿಎಂ ಡಿಕೆ ಶಿವಕುಮಾರ್ ಕಾಂಗ್ರೆಸ್ ಶಾಸಕರಿಗೆ ಕುಮಾರಸ್ವಾಮಿ ಧಮಕಿ ಹಾಕಿದ್ದಾರೆ ಅಂತ ಆರೋಪಿಸಿದ್ದಾರೆ. ರಾಜ್ಯಸಭೆ ಚುನಾವಣೆಯ ಹೊತ್ತಲ್ಲೇ ಎಚ್ಡಿಕೆ ಬೆದರಿಕೆ ಹಾಕಿದ್ದಾರೆ. ಎಚ್ಡಿಕೆ ಕಾಲ್ ಮಾಡಿ ಧಮಕಿ ಹಾಕಿದ್ರ ಬಗ್ಗೆ ನನಗೆ ಕೆಲವರು ಮಾಹಿತಿ ಕೊಡ್ತಿದ್ದಾರೆ. ಎಚ್ಡಿಕೆ ಯಾರ್ಯಾರಿಗೆ ಧಮಕಿ ಹಾಕ್ತಿದ್ದಾರೆ ಎಲ್ಲ ಗೊತ್ತಿದೆ. ಕುಪೇಂದ್ರ ರೆಡ್ಡಿಯನ್ನ ಸುಮ್ಮನೆ ರಾಜ್ಯಸಭೆಗೆ ನಿಲ್ಲಿಸಿಲ್ಲ ಅವರು. ಎಲ್ಲವನ್ನೂ ದಾಖಲೆ ತೋರಿಸಿ ಆಮೇಲೆ ಮಾತಾಡ್ತೀನಿ. ಬಿಜೆಪಿಯ ತಂತ್ರಗಾರಿಕೆ ಎಲ್ಲವೂ ನನಗೆ ಗೊತ್ತಾಗ್ತಾ ಇದೆ ಅಂತ ಡಿಕೆ ಶಿವಕುಮಾರ್ ವಾಗ್ದಾಳಿ ನಡೆಸಿದ್ದಾರೆ. ಎಚ್ಡಿಕೆ ವರ್ಸಸ್ ಡಿಕೆಶಿ ಮಧ್ಯೆ ಧಮಕಿ ದಂಗಲ್ ಜೋರಾಗಿದ್ದು ಡಿಸಿಎಂ ಡಿಕೆ ಶಿವಕುಮಾರ್ಗೆ ಮಾಜಿ ಸಿಎಂ ಕುಮಾರಸ್ವಾಮಿ ಟಾಂಗ್ ಕೊಟ್ಟಿದ್ದಾರೆ. ಧಮಕಿ ಸಂಸ್ಕೃತಿಯಿಂದ ಬಂದವರು ಯಾರು? ಸೆಟಲ್ಮೆಂಟ್ ಮಾಡುವ ಸಂಸ್ಕೃತಿ ನಮ್ಮದಲ್ಲ. ಸಿಕ್ಕ ಜಾಗದಲ್ಲಿ ತಂತಿ ಬೇಲಿ ಹಾಕೋರು ಯಾರು ಅಂತ
ಡಿಕೆಶಿಗೆ ಟಾಂಗ್ ಕೊಟ್ಟಿದ್ದಾರೆ. ನಾವು ಆತ್ಮಸಾಕ್ಷಿಯ ಮತ ಕೇಳ್ತೀವಿ ಅಂತ ಹೇಳಿದ್ದೇವೆ. ನಾವು ಕಾಂಗ್ರೆಸ್ ಶಾಸಕರ ಜೊತೆ ಮಾತನಾಡಿದ್ರೆ ಅಪರಾಧ. ಡಿಕೆಶಿ ಮೊನ್ನೆ ಬಿಜೆಪಿ ಶಾಸಕರ ಜೊತೆ ಮಾತನಾಡಿದ್ದು ಅಪರಾಧ ಅಲ್ವಾ ಅಂತ ಪ್ರಶ್ನಿಸಿದ್ದಾರೆ. ಸೆಟ್ಲ್ಮೆಂಟ್ ರಾಜಕೀಯ ಮಾಡ್ತಿರೋದು ನೀವು ಅಂತ ಡಿಕೆಶಿಗೆ ಎಚ್ಡಿಕೆ ತಿರುಗೇಟು ಕೊಟ್ಟಿದ್ದಾರೆ. ರಾಜ್ಯಸಭಾ ಅಖಾಡದಲ್ಲಿ ಕುರುಡು ಕಾಂಚಾಣ ಜೋರಾಗಿ ಸದ್ದು ಮಾಡ್ತಾ ಇದೆ. ಒಬ್ಬೊಬ್ಬ ಶಾಸಕರಿಗೆ 100ರಿಂದ 150 ಕೋಟಿ ರೂಪಾಯಿ ಆಮಿಷ ಒಡ್ತಿದ್ದಾರೆ ಅಂತ ಶಾಸಕ ರವಿಕುಮಾರ್ ಆರೋಪಿಸಿದ್ದಾರೆ. ಒಬ್ಬೊಬ್ಬ ಶಾಸಕರಿಗೂ ಒಂದೊಂದು ರೇಟ್ ಫಿಕ್ಸ್ ಮಾಡಿದ್ದಾರೆ. ಅಭ್ಯರ್ಥಿಯ ಪುತ್ರ, ಸಂಬಂಧಿಕರು, ಉದ್ಯಮಿಗಳು ಕರೆ ಮಾಡ್ತಾ ಇದ್ದಾರೆ. ಯಾರ್ಯಾರು ಏನೇನು ಮಾತನಾಡಿದ್ರು ಅಂತ ನಮ್ಮ ಬಳಿ ದಾಖಲೆ ಇದೆ. ಪಕ್ಷೇತರ ಅಭ್ಯರ್ಥಿಗಳೇ ನಮಗೆ ಆಮಿಷದ ಬಗ್ಗೆ ಹೇಳಿದ್ದಾರೆ. ನಮ್ಮಲ್ಲಿ ವಾಯ್ಸ್ ರೆಕಾರ್ಡ್ ಕೂಡ ಇದೆ ಅಂತ ರವಿಕುಮಾರ್ ಹೊಸ ಬಾಂಬ್ ಹಾಕಿದ್ದಾರೆ. ಜೆಡಿಎಸ್ ನಾಯಕರ ವಿರುದ್ಧ ಗಂಭೀರ ಆರೋಪ ಮಾಡಿದ್ದ ಕಾಂಗ್ರೆಸ್ ನಾಯಕರಿಗೆ ಕುಪೇಂದ್ರ ರೆಡ್ಡಿ ತಿರುಗೇಟು ಕೊಟ್ಟಿದ್ದಾರೆ. ಕೈಲಾಗದವರು ಮೈಪರಿಚಿಕೊಂಡಂತೆ ಎನ್ನುವ ಸ್ಥಿತಿ ಕಾಂಗ್ರೆಸ್ನದ್ದು. ಶಾಸಕರಿಗೆ ಯಾರು ಆಫರ್ ಮಾಡಿದ್ದಾರಂತೆ ಅಂತ ಪ್ರಶ್ನಿಸಿದ್ದಾರೆ. ಹಿಂದೆ ನಮ್ಮದೇ 7 ಶಾಸಕರಿಂದ ಅಡ್ಡ ಮತದಾನ ಮಾಡಿಸೋದು. ಈಗ ಕಾಂಗ್ರೆಸ್ನವರು ಪಕ್ಷೇತರ ಶಾಸಕರ ಹೆಸರಲ್ಲಿ ಆರೋಪ ಮಾಡುತ್ತಿದ್ದಾರೆ ಅಂತ ಕಿಡಿಕಾರಿದ್ದಾರೆ. ಘೋಷವಾಕ್ಯ ಬದಲಾವಣೆಗೆ ವಿವಾದ ಭುಗಿಲಿದ್ದ ಕೂಡಲೇ ಸಮಾಜ ಕಲ್ಯಾಣ ಇಲಾಖೆ ಎಚ್ಚೆತ್ತುಕೊಂಡಿದೆ. ವಸತಿ ಶಾಲೆಗಳಲ್ಲಿ ಮತ್ತೆ ಕೈ ಮುಗಿದು ಒಳಗೆ ಬಾ ಎಂಬ ವಾಕ್ಯವನ್ನು ಮುಂದುವರಿಸುವಂತೆ ಆದೇಶ ಕೊಡಲಾಗಿದೆ. ಸಮಾಜ ಕಲ್ಯಾಣ ಇಲಾಖೆಯ ಪ್ರಧಾನ ಕಾರ್ಯದರ್ಶಿ ಮಣಿವಣ್ಣನ್ ಟೆಲಿಗ್ರಾಂ ಗ್ರೂಪ್ ಮೂಲಕ ಆದೇಶಿಸಿದ್ದಾರೆ. ಮಣಿವಣ್ಣನ್ ಆದೇಶದ ಹಿನ್ನೆಲೆ ಹಾವೇರಿ ಜಿಲ್ಲೆ ನೆಗಳೂರು ಮೊರಾರ್ಜಿ ವಸತಿ ಶಾಲೆಯಲ್ಲಿ ಘೋಷವಾಕ್ಯವನ್ನು ತಿದ್ದುಪಡಿ ಮಾಡಿದ್ದಾರೆ. ಮೊರಾರ್ಜಿ ಶಾಲೆಯ ಪ್ರಿನ್ಸಿಪಾಲ್ ಬಣಕಾರ್ ಧೈರ್ಯವಾಗಿ ಪ್ರಶ್ನಿಸಿ ವಾಕ್ಯಕ್ಕೆ ಬಿಳಿ ಬಣ್ಣ ಬಳಸಿ ತಿದ್ದುಪಡಿ ಮಾಡಿಸಿದ್ದಾರೆ. ಮಂಗಳೂರಿನ ಜೆರೋಸಾ ಬಳಿ ಶಾಸಕರ ಪ್ರತಿಭಟನೆ ಕೇಸ್ಗೆ ಸಂಬಂಧಪಟ್ಟಂತೆ ಶಾಸಕ ವೇದವ್ಯಾಸ್ ಕಾಮತ್ ಹಾಗೂ ಭರತ್ ಶೆಟ್ಟಿಗೆ ನಿರೀಕ್ಷಣಾ ಜಾಮೀನು ಮಂಜೂರಾಗಿದೆ. ಬೆಂಗಳೂರಿನ ವಿಶೇಷ ಕೋರ್ಟ್ನಿಂದ ನಿರೀಕ್ಷಣಾ ಜಾಮೀನು ಮಂಜೂರಾಗಿದ್ದು, ವಿಶ್ವ ಹಿಂದೂ ಪರಿಷತ್ನ ಶರಣ್ ಪಂಪ್ವೇಲ್, ಕಾರ್ಪೊರೇಟರ್ ಸಂದೀಪ್ ಜೊತೆ ಭರತ್ ಕುಮಾರ್ಗೂ ನಿರೀಕ್ಷಣಾ ಜಾಮೀನು ಮಂಜೂರಾಯಿತು. 1 ಲಕ್ಷ ಬಾಂಡ್, ಅಪರಾಧ ಕೃತ್ಯಗಳಲ್ಲಿ ಭಾಗಿಯಾಗದಂತೆ ಷರತ್ತು ವಿಧಿಸಿ ಜಾಮೀನು ನೀಡಲಾಗಿದೆ. ಬೆಂಗಳೂರಿನಲ್ಲಿ ಗ್ರಾಹಕರ ಸೋಗಿನಲ್ಲಿ ಮೊಬೈಲ್ ಕಳ್ಳತನ ಮಾಡ್ತಾ ಇದ್ದ 2 ಖದೀಮರನ್ನ ಜ್ಞಾನಭಾರತಿ ಪೊಲೀಸರು ಬಂಧಿಸಿದ್ದಾರೆ. ಬಂಧಿತರಿಂದ 11 ಲಕ್ಷ ಮೌಲ್ಯದ 41 ಮೊಬೈಲ್, 5 ಬೈಕ್ ವಶಕ್ಕೆ ಪಡೆದಿದ್ದಾರೆ. ಜ್ಞಾನಭಾರತಿ, ಕುಂಬಳಗೋಡು, ಬೇಗೂರು ವ್ಯಾಪ್ತಿಯಲ್ಲಿ ಮೊಬೈಲ್ ಅಂಗಡಿಗಳಲ್ಲಿ ಕಳ್ಳತನ ಮಾಡ್ತಾ ಇದ್ರು. ಗ್ರಾಹಕರಂತೆ ಶೋರೂಮ್ಗಳಿಗೆ ಗಮನ ಬೇರೆಡೆ ಸೆಳೆದು ಕಳ್ಳತನ ಮಾಡ್ತಾ ಇದ್ರು. ಮೊಬೈಲ್ ಕಳ್ಳತನ ಮಾಡಲು ಬೈಕ್ ಕೂಡ ಕದ್ದಿದ್ರು. ಈ ಹಿಂದೆ ಆರೋಪಿಗಳು ಬಟ್ಟೆ ಅಂಗಡಿ ಇಟ್ಟಿದ್ರು. ಕೊರೋನಾ ಸಂದರ್ಭದಲ್ಲಿ ಬಟ್ಟೆ ಅಂಗಡಿ ಲಾಸ್ ಆಗಿದ್ದರಿಂದ ಕಳ್ಳತನ ಕೆಳೆದಿದ್ದಾರೆ. ಇದೀಗ ಜ್ಞಾನಭಾರತಿ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ರಾಜ್ಯಕ್ಕೆ ಚೀನಾದಿಂದ ಬಂದಿರುವ ಡ್ರೈವರ್ ಲೆಸ್ ರೈಲಿನ ಫೋಟೋವನ್ನು ಬಿಎಂಆರ್ಸಿಎಲ್ ಟ್ವಿಟರ್ನಲ್ಲಿ ಹಂಚಿಕೊಂಡಿದೆ. ಬಿಎಂಆರ್ಸಿಎಲ್ನ ಬಹುನಿರೀಕ್ಷಿತ ಟ್ರೈನ್ ಇದಾಗಿದ್ದು, ಹೆಬ್ಬಗೋಡಿ ಡಿಪೋದ ಹಳಿ ಮೇಲೆ ರೈಲು ಜೋಡಣೆಯಾಯಿತು. ಬರಗಾಲದಲ್ಲಿ ಕೊರೆಸಿದ ಬೋರ್ವೆಲ್ನಲ್ಲಿ 5 ಇಂಚು ನೀರು ಕಾಣಿಸಿಕೊಂಡಿದ್ದು, ಗುಮ್ಮನೂರು ಗ್ರಾಮಸ್ಥರು ಸಂತೋಷದಿಂದ ಕೇಕೆ ಹಾಕಿ ಕುಣಿದಾಡಿದ್ದಾರೆ. ದಾವಣಗೆರೆ ತಾಲೂಕಿನ ಗುಮ್ಮನೂರು ಗ್ರಾಮದಲ್ಲಿ ಬೋರ್ವೆಲ್ ಕೊರೆಯಲಾಗಿತ್ತು. ಬಸವಣ್ಣ ದೇವಸ್ಥಾನದ ಹಣದಿಂದ ಬೋರ್ವೆಲ್ ಅನ್ನು ಕೊರೆಸಿದ್ರು. ಕುಡಿಯೋ ನೀರಿನ ಸಮಸ್ಯೆಯಿಂದ ಗ್ರಾಮಸ್ಥರು ಬಳಲ್ತಾ ಇದ್ರು. ತಹಶೀಲ್ದಾರ್, ಶಾಸಕರನ್ನ ಎಷ್ಟೇ ಮನವಿ ಮಾಡಿದ್ರು ಬೋರ್ವೆಲ್ ಕೊರೆಸುವಲ್ಲಿ ನಿರ್ಲಕ್ಷ್ಯ ತೋರಿದ್ರು. ಅಕ್ಕಪಕ್ಕದ ಗ್ರಾಮಗಳಲ್ಲಿ 100 ಬೋರ್ವೆಲ್ ಕೊರೆಸಿದ್ರು, ನೀರೇ ಸಿಕ್ಕಿರಲಿಲ್ಲ. ಇದೀಗ ಬರಗಾಲದಲ್ಲಿ ಈಗ ಇಷ್ಟು ನೀರು ಬಿದ್ದದ್ದು ನೋಡಿ ಗ್ರಾಮಸ್ಥರು ಸಂತಸ ವ್ಯಕ್ತಪಡಿಸಿದ್ದಾರೆ. ಬಾರ್ನಲ್ಲಿರುವ ನಾಯಿ ಕದ್ದ ವ್ಯಕ್ತಿ ತಗಲಾಕೊಂಡಿದ್ದು, ಬಾರ್ ಸಿಬ್ಬಂದಿ ವ್ಯಕ್ತಿಯನ್ನ ನಾಯಿಯಂತೆ ನಡೆಸಿಕೊಂಡಿದ್ದಾರೆ. ಕುಡುಕನನ್ನ ನಾಯಿ ಇರಿಸುವ ಪಂಜರದಲ್ಲಿಟ್ಟು ವಿಜಯಪುರ ನಗರದ ಸಾಯಿ ಪ್ರಭಾತ್ ಬಾರ್ ಸಿಬ್ಬಂದಿ ಅಟ್ಟಹಾಸ ಮೆರೆದಿದ್ದಾರೆ. ಸೋಮು ಎಂಬಾತನನ್ನ ಕೆಲಕಾಲ ನಾಯಿ ಇರಿಸುವ ಪಂಜರದಲ್ಲಿಟ್ಟು ಬಳಿಕ ರಿಲೀಸ್ ಮಾಡಿದ್ದಾರೆ. ವ್ಯಕ್ತಿಯನ್ನ ಅಮಾನುಷವಾಗಿ ನಡೆಸಿಕೊಂಡ ಬಾರ್ ಸಿಬ್ಬಂದಿಯ ವಿರುದ್ಧ ಕ್ರಮ ಕೈಗೊಳ್ಳುವಂತೆ ಸಾರ್ವಜನಿಕರು ಆಗ್ರಹಿಸಿದ್ದಾರೆ. ಶಾಲಾ ವಿದ್ಯಾರ್ಥಿನಿಯರನ್ನ ಶಿಕ್ಷಕಿ ಕೊಠಡಿಯಲ್ಲಿ ಕೂಡಿ ಹಾಕಿ ಮನಬಂದಂತೆ ಥಳಿಸಿದ್ದಾರೆ. ಧಾರವಾಡ ಜಿಲ್ಲೆ ಜುಂಜನಬೇಲಿ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯಲ್ಲಿ ಅಮಾನವೀಯ ಘಟನೆ ನಡೆದಿದೆ. ತನಗೆ ಬಿಸಿಯೂಟ ತೆಗೆದಿಟ್ಟಿಲ್ಲ ಅಂತ ವಿದ್ಯಾರ್ಥಿನಿಯರಿಗೆ ಶಿಕ್ಷಕಿ ಥಳಿಸಿದ್ದಾಳೆ. ವಿದ್ಯಾರ್ಥಿನಿಯರು ನೋವು ತಾಳಲಾರದೆ ಕ್ಲಾಸ್ ರೂಮ್ ಬಿಟ್ಟು ಹೊರಗೋಡಿದ್ದಾರೆ. ಓಡುವಾಗ ಬಿದ್ದು ಕೆಲವು ಮಕ್ಕಳಿಗೆ ಗಾಯ ಆಗಿದೆ. ಮಕ್ಕಳ ಚೀರಾಟ ಗಮನಿಸಿದ ಮತ್ತೋರ್ವ ಶಿಕ್ಷಕಿ ಹೊಡೆಯೋದನ್ನು ತಡೆದಿದ್ದಾರೆ. ಇದೀಗ ಆ ಶಿಕ್ಷಕಿಯ ವಿರುದ್ಧ ಶಾಲೆಗೆ ಎದುರು ವಿದ್ಯಾರ್ಥಿಗಳು ಮತ್ತು ಪಾಲಕರು ಪ್ರತಿಭಟನೆ ನಡೆಸಿದ್ದಾರೆ.
ಚರಂಡಿಯೊಳಗೆ ಬಿದ್ದು ಒದ್ದಾಡ್ತಾ ಇದ್ದ ಹಸುವೊಂದನ್ನು ಅಗ್ನಿಶಾಮಕ ದಳದ ಸಿಬ್ಬಂದಿಗಳು ರಕ್ಷಿಸಿ ಮಾನವೀಯತೆ ಮೆರೆದಿದ್ದಾರೆ. ಕಲಬುರಗಿ ನಗರದ ಹಳೆ ಜೇವರ್ಗಿ ರಸ್ತೆಯಲ್ಲಿ ನಿನ್ನೆ ರಾತ್ರಿ ಹಸುವೊಂದು ಚರಂಡಿಯೊಳಗೆ ಕುಸಿದು ಬಿತ್ತು. ಎಷ್ಟೇ ಪ್ರಯತ್ನ ಪಟ್ಟರೂ ಮೇಲೇಳೋದಕ್ಕೆ ಸಾಧ್ಯ ಆಗಲಿಲ್ಲ. ಹಸು ಪರದಾಡ್ತಾ ಇರೋದನ್ನು ಕಂಡಂತಹ ಸಾರ್ವಜನಿಕರು ಅಗ್ನಿಶಾಮಕ ದಳದವರ ಗಮನಕ್ಕೆ ತಂದಿದ್ದಾರೆ. ಕೂಡಲೇ ಸ್ಥಳಕ್ಕೆ ಬಂದಂತಹ ಅಗ್ನಿಶಾಮಕ ದಳದವರು ಚರಂಡಿಯೊಳಗಿಳಿದು ಹಸುವನ್ನು ರಕ್ಷಿಸುವಲ್ಲಿ ಯಶಸ್ವಿಯಾಗಿದ್ದಾರೆ. ಅಗ್ನಿಶಾಮಕ ದಳದ ಸಿಬ್ಬಂದಿಯ ಈ ಕಾರ್ಯಾಚರಣೆಯನ್ನು ಜನ ಶ್ಲಾಘಿಸಿದ್ದಾರೆ. ಕೇರಳದ ವ್ಯಕ್ತಿಗೆ ಕರ್ನಾಟಕದಿಂದ ಪರಿಹಾರ ನೀಡಿರುವುದು ರಾಜಕೀಯ ಕೋಲಾಹಲ ಎಬ್ಬಿಸಿದೆ. ಇದೀಗ ಸುವರ್ಣ ನ್ಯೂಸ್ಗೆ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಪಷ್ಟನೆ ಕೊಟ್ಟಿದ್ದಾರೆ. ಮಾನವೀಯತೆಯ ದೃಷ್ಟಿಯಿಂದ ಪರಿಹಾರ ನೀಡಿದ್ದೇವೆ ಎಂದಿದ್ದಾರೆ. ಈ ವೇಳೆ ಬಿಜೆಪಿ ನಾಯಕರ ವಿರುದ್ಧವೂ ಕಿಡಿಕಾರಿದ್ದಾರೆ. ಸಾವಿನಲ್ಲೂ ಬಿಜೆಪಿ ನಾಯಕರು ರಾಜಕೀಯ ಮಾಡ್ತಾರೆ, ಬಿಜೆಪಿ ನಾಯಕರಿಗೆ ಮಾನವೀಯತೆ ಇದೆಯಾ ಅಂತ ಪ್ರಶ್ನಿಸಿದ್ದಾರೆ. ಸಹಾಯ ಮಾಡೋದು ನಮ್ಮ ಧರ್ಮ, ಇದರಲ್ಲಿ ಯಾವುದೇ ರಾಜಕೀಯ ಇಲ್ಲ ಅನ್ನೋದು ಸಚಿವ ಈಶ್ವರ್ ಖಂಡ್ರೆ ಅವರ ಸ್ಪಷ್ಟನೆ. ಮೆಟ್ರೋ ಪ್ರಯಾಣಿಕರಿಗೆ ಬೆಳ್ಳಂಬೆಳಿಗ್ಗೆ ಶಾಕ್ ಆದಿತ್ತು. ಬೈಯಪ್ಪನಹಳ್ಳಿ ಗರುಡಾಚಾರ್ಪಾಳ್ಯ ಮೆಟ್ರೋ ಸಂಚಾರದಲ್ಲಿ ವ್ಯತ್ಯಯ ಆಗಿದ್ದು, ನೇರಳೆ ಮಾರ್ಗದ ರೈಲುಗಳ ಸಂಚಾರದಲ್ಲಿ ವ್ಯತ್ಯಯ ಆಗಿದೆ. ತಾಂತ್ರಿಕ ದೋಷದಿಂದ ಮೆಟ್ರೋ ನಿಧಾನಗತಿಯಲ್ಲಿ ಸಾಗ್ತಾ ಇದ್ದು, ನಗರದ ಹಲವು ಮೆಟ್ರೋ ನಿಲ್ದಾಣಗಳಲ್ಲಿ ಜನದಟ್ಟಣೆ ಆವರಿಸಿತ್ತು. ಗೊಂದಲದ ಬಳಿಕ ನೇರಳೆ ಮಾರ್ಗದಲ್ಲಿನ ತಾಂತ್ರಿಕ ದೋಷವನ್ನು ಈಗ ಸರಿಪಡಿಸಲಾಗಿದೆ. ಈಗ ರೈಲುಗಳೆಲ್ಲವೂ ವೇಳಾಪಟ್ಟಿಯಂತೆ ಚಲಿಸ್ತಾ ಇದ್ದು, ನಮ್ಮ ಮೆಟ್ರೋ ಸಂಚಾರ ಯಥಾಸ್ಥಿತಿ ತಲುಪಿದೆ ಅಂತ ಎಕ್ಸ್ ಖಾತೆಯ ಮೂಲಕ ಬಿಎಂಆರ್ಸಿಎಲ್ ಪ್ರಯಾಣಿಕರಲ್ಲಿ ಕ್ಷಮೆ ಕೋರಿದೆ. ಪೊಲೀಸರ ವಿರುದ್ಧ ವಕೀಲರ ಪ್ರತಿಭಟನೆಯ ಕಿಚ್ಚು ಜೋರಾಗಿದೆ. ಜಿಲ್ಲಾಧಿಕಾರಿ ಕಚೇರಿ ಎದುರು ವಕೀಲರು ಅಹೋರಾತ್ರಿ ಧರಣಿ ನಡೆಸಿದರು. ಡಿಸಿ ಕಚೇರಿಯ ಆವರಣದಲ್ಲೇ ಹಾಸಿಗೆ ಹಾಕಿ ರಾತ್ರಿಯಿಡೀ ಮಲಗಿದ್ರು. ಇಂದು ಪ್ರತಿಭಟನೆ ಮುಂದುವರೆದಿದ್ದು, ಪಿಎಸ್ಐ ತನ್ವೀರ್ರನ್ನ ಅಮಾನತು ಮಾಡುವಂತೆ ವಕೀಲರು ಪಟ್ಟು ಹಿಡಿದಿದ್ದಾರೆ. ವಕೀಲರ ಹೋರಾಟಕ್ಕೆ ಸರ್ಕಾರ ಸ್ಪಂದಿಸ್ತಾ ಇಲ್ಲ ಅಂತ ಆಕ್ರೋಶ ಹೊರಹಾಕಿದ್ದಾರೆ. ನಾಳೆ ವಿಧಾನಸೌಧ ಚಲೋ ನಡೆಸಿ ವಿಧಾನಸೌಧಕ್ಕೆ ಮುತ್ತಿಗೆ ಹಾಕೋದಕ್ಕೆ ವಕೀಲರು ನಿರ್ಧರಿಸಿದ್ದಾರೆ. ವಕೀಲರ ಪ್ರತಿಭಟನೆಗೆ ಬಿಜೆಪಿ ಜೆಡಿಎಸ್ ಕೂಡ ಬೆಂಬಲ ಕೊಟ್ಟಿದ್ದು, ತಡರಾತ್ರಿ ಪ್ರತಿಭಟನಾ ಸ್ಥಳಕ್ಕೆ ಎಚ್ಡಿಕೆ ಆರ್ ಅಶೋಕ್ ಆಗಮಿಸಿ ಬೆಂಬಲ ಸೂಚಿಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.